ನಡ್ಡಾ ಅಮಿತ್ ಶಾ ಮುಂದೆ ಹೇಳಿರೋ ರಾಜ್ಯಸಭೆಗೆ ಅವಕಾಶ ಮಾಡಿಕೊಂಡು ಅಂತ ಹೇಳಿದ್ದೇನೆ ಅಂತ ಸೋಮಣ್ಣ ಹೇಳ್ತಾ ಇದ್ದಾರೆ. ರಾಜ್ಯಸಭೆಗೆ ಅವಕಾಶ ಕೊಡಿ ಅಂತ ವಿ ಸೋಮಣ್ಣ ಅವರು ಹೇಳ್ತಾ ಇರುವಂತದ್ದು. ನಡ್ಡಾ ಅಮಿತ್ ಶಾ ಮುಂದೆ ಸೋಮಣ್ಣ ಬೇಡಿಕೆಯನ್ನು ಇಟ್ಟಿದ್ದಾರೆ. ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೇನೆ ಅಂತ ವಿ ಸೋಮಣ್ಣ ಹೇಳ್ತಾ ಇದ್ದಾರೆ. ಟೋಟಲ್ 3 ಕ್ಷೇತ್ರ ಕೊಡಿ, ಕೆಲಸ ಮಾಡಿ ಗೆಲ್ಲಿಸಿಕೊಂಡು ಬರುವೆ ಎನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ವಿ ಸೋಮಣ್ಣ. ಕೆಲ ಪ್ರಮುಖ ವಿಚಾರಗಳನ್ನ ನಾನು ಚರ್ಚೆ ಮಾಡಿದ್ದೇನೆ. ಅಮಿತ್ ಶಾ ಭೇಟಿ ಬಳಿಕ ಸಮಾಧಾನ ತಂದಿದೆ ಅನ್ನುವಂತ ಹೇಳಿಕೆಯನ್ನ ವಿ ಸೋಮಣ್ಣ ಅವರು ಕೊಡ್ತಾ ಇರುವಂತದ್ದು. ಬಿಜೆಪಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸ್ವಪಕ್ಷದ ವಿರುದ್ಧವೂ ಕೂಡ ವಿ ಸೋಮಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಈಗ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಇಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಿಜೆಪಿಗೆ ಒಂದು ಲೆಕ್ಕದಲ್ಲಿ ಒಂಥರ ಪುಷ್ಟಿ ಡೋಸ್ ಸಿಕ್ಕಂತ ಆಗಿರುವಂತದ್ದು. ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ವಿ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. ನಡ್ಡಾ ಅಮಿತ್ ಶಾ ಮುಂದೆ ಸೋಮಣ್ಣ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನುವಂತ ಡೀಟೇಲ್ಸ್ ಈಗ ರಿಪಬ್ಲಿಕನ್ಗೆ ಲಭ್ಯವಾಗ್ತಾ ಇರುವಂತದ್ದು. ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿದ್ದೇನೆ, ಅಮಿತ್ ಶಾ ಹಾಗೆ ನಡ್ಡಾ ಮುಂದೆ ನಾನು ಕೇಳ್ಕೊಂಡಿದ್ದೇನೆ ಅಂತ ವಿ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. 3 ಕ್ಷೇತ್ರ ಕೊಡಿ, 3 ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿ ಗೆಲ್ಲಿಸ್ಕೊಂಡು ಬರುವೆ ಎನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ವಿ ಸೋಮಣ್ಣ. ಕೆಲ ಪ್ರಮುಖ ವಿಚಾರಗಳನ್ನ ನಾನು ಚರ್ಚೆ ಮಾಡಿದ್ದೇನೆ. ಅಮಿತ್ ಶಾ ಭೇಟಿ ಬಳಿಕ ಸಮಾಧಾನ ಆಗಿದೆ ಎನ್ನುವಂತ ಹೇಳಿಕೆಯನ್ನ ವಿ ಸೋಮಣ್ಣ ಕೊಟ್ಟಿದ್ದಾರೆ. ಎಷ್ಟು ದಿವಸ ಸೋಮಣ್ಣ ಸಮಾಧಾನದಲ್ಲಿ ಇರಲಿಲ್ಲ, ಅಸಮಾಧಾನದಲ್ಲೇ ಇದ್ರು. ಸ್ವಪಕ್ಷದ ವಿರುದ್ಧ ಅಸಮಾಧಾನದಲ್ಲಿ ವಿ ಸೋಮಣ್ಣ ಇದ್ರು. ಈಗ ಅಮಿತ್ ಶಾ ಹಾಗೆ JP ನಡ್ಡಾ ಭೇಟಿ ಬಳಿಕ ಈಗ ಸ್ವಲ್ಪ ಮಟ್ಟಿಗೆ ನನಗೆ ಸಮಾಧಾನ ಆಗಿದೆ. ಕಾರಣ ಅವ್ರ ಜೊತೆ ಒಂದಿಷ್ಟು ಚರ್ಚೆಗಳನ್ನ ನಡೆಸಿದ್ದೇನೆ. ಆ ಚರ್ಚೆ ಸಂದರ್ಭದಲ್ಲಿ ರಾಜ್ಯಸಭೆಗೆ ನನಗೆ ಅವಕಾಶ ಮಾಡಿಕೊಡಿ ಎನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದೇನೆ ಅಂತ ವಿ ಸೋಮಣ್ಣ ಅವರು ಹೇಳ್ತಾ ಇರುವಂತದ್ದು. ನಡ್ಡಾ ಅಮಿತ್ ಶಾ ಮುಂದೆ ಸೋಮಣ್ಣನ ಬೇಡಿಕೆ ಇದು. ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಸೋಮಣ್ಣ ಅವರು ಕೇಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ಬಟ್ ಆದ್ರೆ ಈ 3 ಕ್ಷೇತ್ರವನ್ನ ನನಗೆ ಕೊಡಿ, ಆ 3 ಕ್ಷೇತ್ರದಲ್ಲೂ ಕೂಡ ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿ ಸೋಮಣ್ಣ ಹೇಳ್ತಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡೆಲ್ಲಿ ರಿಪೋರ್ಟರ್ ಆದಂತಹ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಎಲ್ಲ ಒಂದ್ ಕಡೆ ಸೋಮಣ್ಣಗೆ ಬಿಜೆಪಿ ಅಂದ್ರೆ ಸ್ವಪಕ್ಷದ ವಿರುದ್ಧ ಅಸಮಾಧಾನ ಇರುವಂತದ್ದು, ಈಗ ಎಲ್ಲ ಒಂದ್ ಕಡೆ ಸಮಾಧಾನ ಆಯ್ತಾ? ನಿಕೇಶ್, ಖಂಡಿತ ಇವತ್ತು ಸೋಮಣ್ಣ ಅವರು ಏನು ದೆಹಲಿಗೆ ಆಗಮಿಸಿದ್ರು, ಅಮಿತ್ ಶಾ ಮತ್ತು ನಡ್ಡಾ ಅವರನ್ನ ಭೇಟಿಯಾದ ನಂತರದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ರಾಜ್ಯಸಭೆಗೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ದೀನಿ ಎನ್ನುವಂತಹ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸೋಮಣ್ಣನವರು ಅಸಮಾಧಾನಗೊಂಡಿದ್ರಲ್ಲ, ಅದನ್ನು ಸರಿಪಡಿಸಲಿಕ್ಕೆ ದೆಹಲಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ದೆಹಲಿಗೆ ಬಂದು ಅಮಿತ್ ಶಾ ಮತ್ತು ನಡ್ಡಾ ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ನಿಕೇಶ್, ಬಹಳ ಪ್ರಮುಖವಾಗಿ ಈಗ ಬಿಜೆಪಿ ವಿ ಸೋಮಣ್ಣ ಅವರು ಒಂದಿಷ್ಟು ಕ್ಷೇತ್ರಗಳನ್ನ ನನಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಆ ಕ್ಷೇತ್ರನ ಗೆಲ್ಸ್ಕೊಂಡು ಬರುವೆ ಅಂತ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ವಿ ಸೋಮಣ್ಣ ಇದನ್ನೇ ಹೇಳಿದ್ರು, ನಾನು ಗೆಲ್ಸ್ಕೊಂಡು ಬರ್ತೀನಿ, ನನಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಸಾಧ್ಯವಾಗ್ಲಿಲ್ಲ. ಬಟ್ ಈಗ ಮತ್ತೊಂದು ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಎಷ್ಟು ಮಟ್ಟಿಗೆ ಇದು ಸಕ್ಸಸ್ಫುಲ್ ಆಗುತ್ತೆ ವಿ ಸೋಮಣ್ಣನಿಗೆ ಅಂತ? ಖಂಡಿತ ನಿಕೇಶ್, ಯಾಕಂದರೆ ಈ ಹಿಂದೆ ಕೂಡ ಇವರು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಇಷ್ಟು ಕ್ಷೇತ್ರಗಳನ್ನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳಿರ್ತಕ್ಕಂಥದ್ದು ಕೂಡ ನಮಗೆ ನೆನಪಿದೆ. ಆದರೆ ಈ ಬಾರಿಯೂ ಕೂಡ ನನಗೆ 3 ಕ್ಷೇತ್ರಗಳನ್ನು ಕೊಡಿ, ಈ ಬಾರಿ ನಾನು ಗೆಲ್ಲಿಸಿ ಮತ್ತು ಆ ಗೆಲುವಿನ ರೂವಾರಿ ನಾನು ಆಗ್ತೀನಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇವರು ಅಚಲವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೋ ಅಥವಾ ನನಗೆ ಈ ಒಂದು ರಾಜಕೀಯದಲ್ಲಿ ಮತ್ತೊಂದು ಅವಕಾಶ ಕೊಡಲಿ ಎನ್ನುವಂತಹ ನಿಟ್ಟಿನಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಎನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್. ನಿಮ್ಮೆಲ್ಲ ಡೀಟೇಲ್ಸ್ಗೆ ಈಗಾಗಲೇ ಗಮನಿಸ್ತಾ ಇದ್ವಿ. ಒಂದ್ ಕಡೆಯಲ್ಲಿ ವಿ ಸೋಮಣ್ಣ ಅವರು ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಸ್ವತಃ ವಿ ಸೋಮಣ್ಣನವರು JP ನಡ್ಡಾ ಹಾಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂಥದ್ದು. ಈ ಹಿಂದೆ ಕೆಲವು ಬಾರಿ ಹೇಳ್ತಾ ಇದ್ರು ಅವರು, ಕರ್ನಾಟಕದಿಂದ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ನಾನು ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡ್ತೀನಿ, ಅಲ್ಲಿ ನಾನು ಏನೆಲ್ಲ ವಿಚಾರಗಳನ್ನ ಚರ್ಚೆಯನ್ನು ಮಾಡ್ತೀನಿ, ಎಷ್ಟು ಅಸಮಾಧಾನ ಇದೆ ಅದನ್ನೆಲ್ಲ ಅವ್ರ ಮುಂದೆ ನಾನು ಇಟ್ಕೊಂಡು ಹೋಗ್ತೀನಿ, ಕರ್ನಾಟಕದಲ್ಲಿ ಏನೆಲ್ಲ ಆಗ್ತಾ ಇದೆ, ಬಿಜೆಪಿಯಲ್ಲಿ ಬೆಳವಣಿಗೆ ಏನಾಗ್ತಾ ಇದೆ, ಬಿಜೆಪಿಯ ಲೋಪದೋಷಗಳು ಏನು, ವಿಧಾನಸಭಾ ಸಂದರ್ಭದಲ್ಲಿ ಏನಾಯಿತು, ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಯಿತು, ಸೋಲಿಗೆ ಪ್ರಮುಖ ಕಾರಣ ಏನು, ಇವೆಲ್ಲವನ್ನು ಕೂಡ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ವಿ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. ಬಟ್ ಆದರೆ ಇವತ್ತು ವಿ ಸೋಮಣ್ಣ ಅವರು ಸ್ವತಃ
JP ನಡ್ಡಾ ಹಾಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಆ ಚರ್ಚೆಯಲ್ಲಿ ಏನೆಲ್ಲ ಆಯ್ತು ಅನ್ನುವಂಥ ಇನ್ಸೈಡ್ ಡೀಟೇಲ್ ಇವಾಗ ಲಭ್ಯವಾಗಿದೆ.